ಹೇ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ಟ್ರಾವೆಲ್ ವ್ಲಾಗ್. ನಾವಿವತ್ತು ಹೋಗ್ತಾ ಇರೋದು ಅರುಣಾಚಲಂ ಟೆಂಪಲ್ಗೆ. ಎಸ್, ಸೊ ಲೆಟ್ಸ್ ಹೆಡ್ಸ್ ಆನ್. ಸೊ ಗಾಟ್ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಬೋರ್ಡೆಡ್ ಅ ಬಸ್ ಆ್ಯಂಡ್ ವಿ ಆರ್ ಹೆಡ್ಡಿಂಗ್. ಸೊ ನಾವಿರೋ ಪ್ಲೇಸಿಂದ ಅರುಣಾಚಲಂ ರೀಚ್ ಆಗಬೇಕಂದ್ರೆ ನಾವು 3 ಬಸ್ ಚೇಂಜ್ ಮಾಡಬೇಕಿತ್ತು. ಸೊ ಫಸ್ಟ್ ಬಸ್ ಚೇಂಜ್ ಮಾಡಿ ಇವಾಗ ಸೆಕೆಂಡ್ ಬಸ್ಗೋಸ್ಕರ ವೇಟಿಂಗ್. ಇವಾಗ ಬಸ್ನ ಕುಡ್ಕೊಂಡು ಹೊರಟಿದ್ದೀವಿ. ದಿಸ್ ಇಸ್ ಕೆಲಂಬಕಂ. ಎಲ್ಲಿದೆ ಅಲ್ಲಿ ಕೆಲಂಬಕಂ? Now got another bus from Kelambakam to Kilambakam. Hi, we guys are in Kilambakam. We are 30 minutes early, but It's okay. हम जाके सो जाऊंगी. सो जाओ. मैं जाके सो जाऊंगी. मैं जाके सो जाऊंगी. ರೋಡ್ ಕ್ರಾಸ್ ಮಾಡಕ್ ಬರ್ದೇ ಇರೋರೆಲ್ಲ ಥೂ, ಮಾನ ಮರ್ಯಾದೆ ಏನಿಲ್ಲ. Hi guys, finally We are going to girls trip. ಇದು ಆಕ್ಚುಲಿ ಚೆನ್ನಾಗಿರೋ. The Kilambakam bus stand is so cool man. ಏರ್ಪೋರ್ಟ್ ಥರ ಫೀಲ್ ಆಯಿತು ನಮಗಂತೂ. we are at some bus stop, some fancy bus stop. Yeah. Nearby is not visible from front. Yes. Yay! Finally into Arunachalam bus, guys. Actually Tiruvannamalai. You have to ask. ಏನೋ ಕಂದಲೆ ಏನೋ ಏನು ಸ್ಮಾರ್ಟ್ ಆಗಿದೆಯಲ್ಲ. After 3 hours of journey, around 2 o'clock in the midnight, we reached Arunachalam. ಸೊ ನೋಡೋಣ ಇನ್ನೇನು ರಿಕ್ಷಾ ಮಾಡ್ಕೊಂಡು ಹೋಗೋದಾ, ನಡ್ಕೊಂಡು ಹೋಗೋದಾ. ಇಲ್ಲಿಂದ ಅರುಣಾಚಲಂ ಟೆಂಪಲ್ಗೆ 2 ಕಿಲೋಮೀಟರ್ಸ್ ದೂರ ಇದೆ. ಸೊ ಅದಕ್ಕಿಂತ ಮುಂಚೆ ಏಕ್ ಚಾಯ್ ತೋ ಬಂತಾ ಹೈ. ಎಸ್, ಸೊ ಇಟ್ಸ್ ಅ ಚಾಯ್ ಟೈಮ್. So finally we planned to take a auto by he charged us 150 rupees for 2 kilometers. ಇದು ಅರುಣಾಚಲ ಟೆಂಪಲ್ ನೋಡಿ, ರಾಜಗೋಪುರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ನಡಿಲಿಕ್ಕೆ ಶುರು ಮಾಡಬೇಕು. ಸೊ ನಡಿಲಿಕ್ಕೆ ಮುಂಚೆ ಎಂತ ಮಾಡುವ ಅಂದರೆ ಒಂದು ರೂಮ್ ಹುಡುಕಿ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಆಮೇಲೆ ಬಂದು ದೇವಸ್ಥಾನದ ಪ್ರದಕ್ಷಿಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತ ಹೋದ್ವಿ. ಸೊ ನಮಗೆ 1000 rupeesಗೆ ಒಂದು ರೂಮ್ ಸಿಕ್ತು. ನಾವು 6 ಮೆಂಬರ್ಸ್ ಇದ್ವಿ. ಸೊ 1000 rupeesಗೆ ದೊಡ್ಡ ರೂಮೇ ಸಿಕ್ತು. ಸೊ ವಿ ವೇರ್ ಆಲ್ ಹ್ಯಾಪಿ. ಫೈನಲಿ ವಿ ಗಾಟ್ ಇಟ್ ಫಾರ್ 1000 rupees. No mirror. ಸೊ ಅವರ್ ತೃಪ್ತಿ ವಾಸ್ ಪಿಸ್ಡ್ ಆಫ್ ಬಿಕಾಸ್ 1000 rupees ಕೊಟ್ಟರು ಒಂದು ಮಿರರ್ ಕೊಟ್ಟಿಲ್ಲ ಅಂತ. ಸೊ ವಿ ಹ್ಯಾವ್ 1 hour ಟು ಗೋ ರೈಟ್. 2 o'clock ರೀಚ್ ಆಗಿ 2:30 ಅಷ್ಟೊತ್ತಿಗೆಲ್ಲ ರೂಮಲ್ಲಿದ್ವಿ. ಸೊ ನಮ್ಗೆ 1 hour ಬ್ರೇಕ್ ಸಿಕ್ತು. ಆಮೇಲೆ ನಾವು ಹೊರಟಿದ್ದು 4 o'clockಗೆ. ಬಟ್ ವಿ ಆರ್ ಗೋಯಿಂಗ್ ಟು ಟೆಂಪಲ್. Bye guys. Follow emotion _. ಸೊ ನಾವು ಇದ್ದಿರೋ ರೂಮಿಂದ ಟೆಂಪಲ್ಗೆ ಅರೌಂಡ್ 2 kilometers, ಮೇ ಬಿ 1.5 kilometers ಐ ಗೆಸ್, ಅಷ್ಟು ನಡಿಲಿಕ್ಕಿತ್ತು. ಸೊ ನಮ್ಮ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಗಿರಿ ಪ್ರದಕ್ಷಿಣೆ ಹಾಕಲಿಕ್ಕೆ ಮುಂಚೆ ಟೆಂಪಲ್ಗೆ ಹೋಗಿ ಒಂದು ಕೈ ಮುಗಿದು ಹೋಗುವ ಅನ್ನೋ ಪ್ಲ್ಯಾನಿಂದಾಗಿ ನಾವು ಟೆಂಪಲ್ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಟ್ಸ್ ಲೈಕ್ ಅ 14 kilometers of walk. 14 kilometers of walk. That is called as Giri Pradarshana. Yes, we are going for it. And it is, as you can see, all too girls dark. all girls are in traditional wears. All desi girls out here. Nobody is visible there. Wait, they both. Girl number 1, girl number 2. मेरे से आगे चलो. ये तो pretty है. यार. ನೀನೆ. बन्नी guys, emotion _basket vlogs. ಸೊ ದಿಸ್ ಈಸ್ ರಾಜಗೋಪುರ. ಇಲ್ಲಿಂದ ನಾವು ನಡಿಲಿಕ್ಕೆ ಶುರು ಮಾಡಬೇಕು. ಸೊ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ಸಹ ದೀಪವನ್ನು ಬೆಳಗಿಸಿ ಆಮೇಲೆ ಕಾಯಿ ಒಡೆದು ಆಮೇಲೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ನಾವು ಹಾಗೆ ದೀಪಕ್ಕೆ ಕೈ ಮುಗಿದು ನಮ್ಮ ಜರ್ನಿ 14 ಕಿಲೋಮೀಟರ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ 14 ಕಿಲೋಮೀಟರ್ ಸ್ಪೆಷಾಲಿಟಿ ಅಂತ ಹೇಳಿದರೆ ಇಲ್ಲಿ ಪ್ರತಿ ಒಂದೊಂದು ಕಿಲೋಮೀಟರ್ಗೂ ಒಂದೊಂದು ಶಿವ ದೇವಸ್ಥಾನಗಳಿವೆ. ಆ ಶಿವ ದೇವಸ್ಥಾನಗಳನ್ನೆಲ್ಲ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈ ಎಲ್ಲ ಶಿವ ದೇವಾಲಯಗಳನ್ನು ಸಹ ನಾವು ನೋಡಿಕೊಂಡು ಆಮೇಲೆ ಹೋಗ್ತಾ ಇರ್ತೀವಿ. ಸೊ ಈ 14 ಕಿಲೋಮೀಟರ್ಗಳಲ್ಲಿ ನಮಗೆ ಅರೌಂಡ್ 12 ಶಿವ ದೇವಸ್ಥಾನಗಳು ಸಿಗ್ತವೆ.
ಹೀಗೆ ನಡೀತಾ ಇರುವಾಗ ನಮಗೆ ಅಲ್ಲಿ ಒಂದು ಬೊಂಡ ಮಾರೋರು ಕರೆದು ಹೇಳಿದ್ರು, ಸೊ ಇಲ್ಲಿ ಒಂದು ಬೆಟ್ಟದ ಮೇಲೆ ನಂದಿ ನ್ಯಾಚುರಲ್ ಆಗಿ ಗಿಡಗಳಿಂದ ನಂದಿಯ ವಿಗ್ರಹ ಥರ ಆಗಿದೆ ಅಂತ. ಆನ್ ದ ವೇಯಲ್ಲಿ ಒಂದು ಸಣ್ಣ ನಿಸರ್ಗಧಾಮದಾಗೆ ಇದೆ, ಅಲ್ಲಿ ಕ್ಯೂಟ್ ಜಿಂಕೆಗಳಿವೆ. 4 ಗಂಟೆಗೆ ಹೊರಟ ನಮಗೆ 8 ಗಂಟೆ ಅಷ್ಟೊತ್ತಿಗೆ ನಾವು ಅರೌಂಡ್ 6-7 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ಹಸುವಾಗ್ತಿತ್ತು, ದೋಸೆ ಮಸಾಲೆ ದೋಸೆ. ಸೊ ಗಿರಿ ಪ್ರದಕ್ಷಿಣೆ ಹಾಕುವಾಗ ಒಂದು ಕಷ್ಟ ಅಂತ ಹೇಳಿದರೆ, ನಾವು ಟಾರ್ ರೋಡ್ ಮೇಲೆ ನಡೆಯೋ ಕಾರಣ ಕಾಲಿಗೆ ತುಂಬ ಕಲ್ಲುಗಳು ಚುಚ್ತವೆ, ಹಾಗೆ ಕಾಲು ತುಂಬ ಉರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು ಸಾಕ್ಸ್ ಹಾಕೊಂಡೋದ್ರೆ ಬೆಸ್ಟ್ ಅನಿಸುತ್ತೆ. ಟೀಗೆ ಅಂತ ಕೂತು ಇನ್ನೂ 2 ನಿಮಿಷ ಆಗಲಿಲ್ಲ, ಅಷ್ಟು ಬೇಗ ನಿದ್ದೆ ಮಾಡಿದ್ದಾಳೆ. ಸಿಚುವೇಶನ್ ಆಫ್ ಅಸ್. ಸೊ 9 ಅಷ್ಟೊತ್ತಿಗೆ ಬಿಸಿಲು ನೆತ್ತಿಯ ಮೇಲೆ ಬಂದು ನಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇತ್ತು ಮುಖಕ್ಕೆ. ಸೊ ಇದೇ ಗಿರಿಯ ಪ್ರದಕ್ಷಿಣೆ ನಾವು ಹಾಕ್ತಾ ಇರೋದು. ಈ ಗಿರಿಯ ಸುತ್ತ ನಾವು ನಡೆಯುವುದು 14 ಕಿಲೋಮೀಟರ್ಸ್. ಈ ಗಿರಿಯ ಪ್ರದಕ್ಷಿಣೆ ಹಾಕಿದ್ರೆ ನಾವು ಶಿವನ ಸುತ್ತವೇ ಗಣಪತಿ ಹೇಗೆ ನಡೆದಿದ್ರು ಹಾಗೆ ನಡೆದ ಹಾಗೆ ಫಲ ಅಂತೆ. ಸೊ ಇದೆಲ್ಲ ಬೇರೆ ಬೇರೆ ಶಿವ ದೇವಸ್ಥಾನಗಳು ನಮಗೆ ಆ 14 ಕಿಲೋಮೀಟರ್ ನಡೆಯುವಾಗ ಸಿಗುವಂಥದ್ದು. ಸೊ ಗರ್ಲ್ಸ್ ಆಕ್ಟಿವೇಟೆಡ್ ಇನ್ ರೆಸ್ಕ್ಯೂಯಿಂಗ್ ದೇರ್ ಬ್ಯೂಟಿ. ಸೊ ಇವರು ನಡೀತಿದ್ದವ್ರು ಯಾಕೆ ಸಡನ್ನಾಗಿ ಲೈನ್ ನಿಂತಿದ್ದಾರೆ, ದೇವಸ್ಥಾನ ಬಂತ ಅಂದ್ಕೊಂಡ್ರಾ? ನೋ, ಇದು ಮೋಕ್ಷ ದ್ವಾರಕ್ಕೋಸ್ಕರ ಅಥವಾ ಮೋಕ್ಷ ಮಾರ್ಗಕ್ಕೋಸ್ಕರ ನಿಂತಿರೋ ಲೈನ್. ತೋರಿಸ್ತೀನಿ ರೀ. ಹೀಗೂ ಉಂಟೆ ಇಲ್ಲಿ ಜನಗಳು ಯಾಕೋಸ್ಕರ ವೇಟ್ ಮಾಡಿದ್ದಾರೆ? ನಿಮ್ಮ ತಪ್ಪ ಮಾಡಿರೋ ಪುಣ್ಯಗಳು ಅದರೊಳಗೆ ಸೇರಿಕೊಂಡು ಮೋಕ್ಷ ಹೋಗಬೇಕಾದ್ರೆ. ಗರ್ಲ್, ಎನಿ ಆಫ್ ಯೋರ್ ಆನ್ಸರ್ಸ್? ವಾಟ್ ಇಸ್ ಮೋಕ್ಷ ಮಾರ್ಗ? ಮೋಕ್ಷ ಮಾರ್ಗ ಅಂದ್ರೆ ನಮ್ಮ ತರ ಕಾಪಿ ಮಾಡಿ ಚಿಪ್ಸ್ ಎಲ್ಲ ಇಟ್ಟಿರೋರು ಪಾಪ ಹೋಗ್ಬೇಕು. ಮೇನ್ ಆಗಿ ಇವಳಿಗೆ ಕಾಪಿ ಚಿಪ್ಸ್ ಯಾರು ಒಳ್ಳೆ ಹುಡುಗಿ. ಗೈಸ್ ಇವಳು ಗೈಸ್ ಫೋನ್ ಇಟ್ಟು ಬರ್ತಿದ್ದಾಳೆ, ಇವಳು ನನಗೆ ಕಾಸು ಪಾಪ ಮಾಡಿದ್ದಾರೆ ಗೈಸ್. ಇವಳು ಮಾಡಿರ್ತಾಳೆ, ನಾಯಿ ಅಂತವಳು ಏನು ಹೇಳಲ್ಲ ಗೈಸ್. ಇವಳು ಎಲ್ಲ ಬಿಡೋದು ಅಂದ್ರೆ ಮೋಕ್ಷ ಮಾಡಿದ. ಸೊ ಇಲ್ಲಿ 1.5 ಅವರ್ ಲೈನ್ ನಿಲ್ಲಬೇಕಾಗತ್ತೆ. ಸೊ ದಿಸ್ ಇಸ್ ಮೋಕ್ಷ ಮಾರ್ಗ. ಇಟ್ ವಾಸ್ ಜಸ್ಟ್ 10 o'clock. ಬಿಸಿಲು ನೋಡಿ, ಬಿಸಿಲು ಎಂಥ ಬಿಸಿಲು ಉಂಟಂತ, ಚೆನ್ನೈನ ಬಿಸಿಲು. ಗೈಸ್ ಹೌ ಇಸ್ ಯುವರ್ ಲೆಗ್ಸ್? A small request for Arunachalam Temple Council, please put a white paint on a road at least, so that the people who are walking won't feel the heat more. This guys, look at this guys. Tired, too tired. ಸೊ ಈ ದೇವಸ್ಥಾನದ ಪ್ರದಕ್ಷಿಣೆ ಸಿಟಿಯಲ್ಲೂ ಕೂಡ ಹಾಕಬೇಕು, ಸಿಟಿ ತಿರ್ಕೊಂಡು ಕೂಡ ಹೋಗಬೇಕು ಅಂತ ಗೊತ್ತಿರಲಿಲ್ಲ. Finally we can see the temple after so much efforts. ಫೈನಲಿ 11 ಗಂಟೆ 11:15 ಅಷ್ಟೊತ್ತಿಗೆ ದೇವಸ್ಥಾನದ ಒಳಗಡೆ ಬಂದ್ವಿ. ಇದು ದೇವಸ್ಥಾನದ ಒಳಾಂಗಣ. ಎಷ್ಟು ನಿಶಬ್ದವಾಗಿ ಎಷ್ಟು ಚಂದ ಉಂಟು. ನಮಗೆ ಸ್ವಲ್ಪ ಬೇಗನೆ ದರ್ಶನ ಆಯಿತು, ಯಾಕಂದರೆ ಜನ ಕಡಿಮೆ ಇದ್ದರು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ತುಂಬಿಸ್ಬೇಕಲ್ಲ. ಸೊ ಫೈನಲಿ ನಾವು ತಿನ್ನಕ್ಕೆ ಬಂದಿದ್ದೀವಿ ಆಫ್ಟರ್ 12 hours ಆಫ್ ಕಂಟಿನ್ಯೂಸ್ ವಾಕಿಂಗ್. ಆಮೇಲೆ ದೇವಸ್ಥಾನದ ಬದಿಯಲ್ಲಿ ಸುತ್ತಿ ನಾವು ಇವಾಗ ಫೈನಲಿ ಸೋತೆಗಳು, ನಾನಂತೂ ಅಲ್ಲಿ ಎಲ್ಲ ಗುಳ್ಳೆಗಳು. ಇಲ್ಲಿ ನೋಡಿ ಗಾಯ್ಸ್, ಚಂದ ಇದೆ ಪೇಮೆಂಟ್. ನಾವು ಅವರು ಬರೋ ತನಕ ಮಲಗೋಣ. ಡನ್ ಅಂಡ್ ಡಸ್ಟೆಡ್ ಗೈಸ್. ಸೊ ನಾವೆಲ್ಲ ಇನ್ನೂ 1.5 ಅವರ್ ಹೋಗಿ ಮಲ್ಕೊಂಡು ಆಮೇಲೆ ವಾಪಸ್ಸು ನಮ್ಮ ಪಿ ಜಿಗಳಿಗೆ ಹೊರಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಗೂಗಲ್ ಮ್ಯಾಪ್ಸ್ ನೋಡಿಕೊಂಡು ಆಲ್ಮೋಸ್ಟ್ 2 ಕಿಲೋಮೀಟರ್ ಇರೋ ಕಾರಣ ರೂಮ್ಗೆ ಹೊರಟ್ವಿ. ಎಲ್ಲರೂ ಕಾಲುಗಳಲ್ಲೂ ಗುಳ್ಳೆಗಳಿದ್ದಿತ್ತು, ಬಟ್ ಇಟ್ ವಾಸ್ ವರ್ತ್. ಓಂ ನಮಃ ಶಿವಾಯ.
ನಾವು ರೂಮ್ಗೆ ಹೋಗಿ ಮಲ್ಕೊಂಡು ಹೇಳೋ ಅಷ್ಟೊತ್ತಿಗೆ ವೆದರ್ ಫುಲ್ ಚೇಂಜ್ ಆಗಿತ್ತು. ಬೆಳಗ್ಗೆ ಬಿಸಿಲಿದ್ದ ಆ ವೆದರ್ ಫುಲ್ ಮಳೆಗೆ ಟರ್ನ್ ಆಗಿತ್ತು. ಸೊ ಇನ್ನೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಪಟ್ಟ ನಾವು ನಮ್ಮ ಪಿ ಜಿಗಳಿಗೆ ಹೊರಟ್ವಿ. ಬಾಯ್ ಗೈಸ್. So this is all about Tiruvannamalai or Arunachalam temple vlog. So how was it, guys? ಒಂದು ಎಕ್ಸ್ಪ್ರೆಷನ್ ಕೊಡ್ಲಿ. Everybody's legs are burned by the sunny days of here, and still it's worth it because of the temple, and you must visit it. Okay, bye guys. Follow Emotion Basket in Instagram and tap on the subscribe button here in YouTube. Tada, bye bye. We'll be back on new vlog.